ಆರ್ಎಸ್ಎಸ್ ವಿರುದ್ಧ ಮತ್ತೆ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಯೋಧ್ಯೆ ಹುಂಡಿ ಕಳ್ಳತನ ಬಗ್ಗೆಯೂ ಕ್ರೆಡಿಟ್ ತೆಗೆದುಕೊಳ್ಳಿ, ಚಂಪತ್ ರಾಯ್ ಮತ್ತು ಕಂಪನಿ ವಿಎಚ್ಪಿ ಸಂಘಟನೆಯವರು ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಎಸ್ಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಬಹಿರಂಗವಾಗಿ ಬಂದು ಏನಾಗಿದೆ ಅಂತ ಹೇಳಿ ಅಂತ ಖರ್ಗೆ ಸವಾಲನ್ನು ಹಾಕಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಮತ್ತೆ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಯೋಧ್ಯೆ ಹುಂಡಿ ಕಳ್ಳತನ ಬಗ್ಗೆ ಕ್ರೆಡಿಟ್ ತೆಗೆದುಕೊಳ್ಳಿ, ಚಂಪತ್ ರಾಯ್ ಮತ್ತೆ ಕಂಪನಿ ವಿಎಚ್ಪಿ ಸಂಘಟನೆಯವರು ಕ್ರೆಡಿಟ್ ತೆಗೆದುಕೊಳ್ಳಿ ಅಂತ ಹೇಳಿಬಿಟ್ಟು ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಯನ್ನ ಕಾರಿದ್ದಾರೆ. ಬಹಿರಂಗವಾಗಿ ಬಂದು ಏನಾಗಿದೆ ಅಂತ ಹೇಳಿ, ಏನಾಗಿದೆ, ಬೇರೆಯವರ ಪಾಲು ಎಷ್ಟು ತಗೊಂಡಿದ್ದಾರಾ, ನಿಮಗೆ ಎಷ್ಟು ಬಂದಿದೆ ಅಂತ ಬಹಿರಂಗವಾಗಿ ಹೇಳಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಗುಡುಗಿದ್ದಾರೆ. ಹುಂಡಿ ಕಳ್ಳತನ ಆದಾಗ ಯಾಕೆ ಸುಮ್ಮನೆ ಇದ್ರಿ ನೀವು? ಯಾಕೆ ಎಲ್ಲ ವಿಚಾರದಲ್ಲೂ ಬಂದು ಪ್ರತಿಭಟನೆ ಮಾಡ್ತೀರಾ, ಹೋರಾಟ ಮಾಡ್ತೀರಾ, ಹೇಳಿಕೆಗಳನ್ನ ಕೊಡ್ತೀರಾ? ಅಷ್ಟು ಹಿಂದೂ ಧರ್ಮದ ಹೆಸರಿನಲ್ಲಿ ಕಳ್ಳತನ ಆಗಿದೆ, ಹುಂಡಿಯನ್ನ ಒಡೆದಿದ್ದಾರೆ, ದುಡ್ಡು ಲಪಟಾಯಿಸಿದ್ದಾರೆ, ಯಾಕೆ ಮಾತಾಡ್ತಿಲ್ಲ, ಯಾಕೆ ಈಗ ಸುಮ್ಮನೆ ಇದ್ದೀರಾ ಅಂತ ಹೇಳಿಬಿಟ್ಟು ಗುಡುಗಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸದ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಾವು ಗಮನಿಸ್ತಿದ್ದೀವಿ, ಪ್ರಿಯಾಂಕ್ ಖರ್ಗೆ ಅವರು ಈ ಹುಂಡಿ ಕಳ್ಳತನ ಆಗುವ ವಿಚಾರಕ್ಕೂ ಮುಂಚೆನೇ ಆರ್ಎಸ್ಎಸ್ ವಿರುದ್ಧ ಬಹಳ ಗಂಭೀರವಾದ ಆರೋಪಗಳನ್ನ ಮಾಡಿಕೊಂಡ್ಲೇ ಬಂದಿದ್ರು. ಸೊ ಈಗ ಈ ಆರೋಪಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತೆ ಸದ್ಯ ಈಗ ರಾಮ ಮಂದಿರದಲ್ಲಿ ಹುಂಡಿ ಕಳ್ಳತನ ಏನಾಗಿದೆ ಈ ಕುರಿತಂತೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಯೋಧ್ಯೆ ಹುಂಡಿ ಕಳ್ಳತನ ಬಗ್ಗೆ ಕ್ರೆಡಿಟ್ ತೆಗೆದುಕೊಳ್ಳಿ, ಕ್ರೆಡಿಟ್ ತಗೊಂಬಿಡಿ, ನಿಮ್ಮಿಂದಲೇ ಈ ತರ ಆಗಿರೋದು ಅಂತ ಹೇಳಿ ಚಂಪತ್ ರಾಯ್ ಆಗಿರ್ಬೋದು ಮತ್ತೆ ಕಂಪನಿ ವಿಎಚ್ಪಿ ವಿಶ್ವ ಹಿಂದೂ ಪರಿಷತ್ ಸಂಘಟನೆಯವರು ಕ್ರೆಡಿಟ್ ತೆಗೆದುಕೊಳ್ಳಿ ಅಂತ ಗುಡುಗಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸುದೀರ್ಘವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಬಹಿರಂಗವಾಗಿ ಬಂದು ಏನಾಗಿದೆ ಅಂತ ಹೇಳಿ, ಯಾರಿಗಾದ್ರೂ ತಾಕತ್ತಿದ್ಯಾ ಬಂದು ಮಾತಾಡುವಷ್ಟು? ಯಾರಾದರೂ ಇದಕ್ಕೆ ಸ್ಟೇಟ್ಮೆಂಟ್ ಕೊಡ್ತೀರಾ? ಹೆಂಗಾಯ್ತು ಈ ಕಳ್ಳತನ, ಏನ್ ನಡೀತು ಅಂತ ಹೇಳಿ ಕ್ರೆಡಿಟ್ ತೆಗೆದುಕೊಳ್ಳಿ, ಇದನ್ನ ನಿಮ್ಮಿಂದಲೇ ಆಗಿರೋದು ಅಂತ ಹೇಳಿ ಬಹಿರಂಗವಾಗಿ ಹೇಳಿ ಅಂತ ಹೇಳಿಬಿಟ್ಟು ಗುಡುಗಿದ್ದಾರೆ. ಬೇರೆಯವರ ಪಾಲು ಎಷ್ಟು ತಗೊಂಡಿದ್ದಾರೆ, ನಿಮಗೆ ಎಷ್ಟು ಪಾಲು ಬಂದಿದೆ, ಇದನ್ನ ಓಪನ್ ಆಗಿ ಹೇಳಿ ಅಂತ ಗುಡುಗಿರುವಂಥದ್ದು. ಹುಂಡಿ ಕಳ್ಳತನ ಆದಾಗ ಯಾಕೆ ಸುಮ್ಮನೆ ಇದ್ರಿ, ಯಾಕೆ ಮಾತಾಡಿಲ್ಲ, ಮಾತು ಬರ್ಲಿಲ್ವಾ ಅವಾಗ, ಅಥವಾ ವಿಷಯ ಗೊತ್ತಿರ್ಲಿಲ್ವಾ, ಅಥವಾ ಗೊತ್ತಿದ್ದು ಸುಮ್ಮನೆ ಇದ್ರ? ಎಲ್ಲ ಆಯಾಮದಲ್ಲೂ ಕೂಡ ಗೃಹ ಸಚಿವರು ಗುಡುಗಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸುದೀರ್ಘವಾಗಿ ವಾಗ್ದಾಳಿಯನ್ನು ನಡೆಸಿಕೊಂಡು ಬರ್ತಾಲೇ ಇದ್ದಾರೆ. ಒಂದು ಸಂಘಟನೆ ಅಂತ ಅಂದ್ರೆ ಆ ಸಂಘಟನೆ ಯಾವ ರೀತಿಯಾಗಿ ಟ್ಯಾಕ್ಸ್ ಕಟ್ತಾ ಇದೆ, ತೆರಿಗೆ ಹೆಂಗೆ ಕಟ್ತಾ ಇದ್ದೀರಾ, ಎಲ್ಲೆಲ್ಲಿ ನಿಮ್ಮ ಸಂಘಟನೆಗಳಿದೆ, ಜೊತೆಗೆ ಆ ಸಂಘಟನೆಯಲ್ಲಿ ಎಷ್ಟು ಜನ ಕಾರ್ಯಕರ್ತರಿದ್ದಾರೆ, ಜೊತೆಗೆ ನೀವು ಯಾವ ಥರದ ಕಾನೂನಿನ ಮೇಲೆ ನಿಮ್ಮ ಸಂಘಟನೆ ನಿಂತಿದೆ, ಯಾವೆಲ್ಲ ಮಾನದಂಡಗಳನ್ನು ಒಳಗೊಂಡಿದೆ, ಎಷ್ಟು ಜನ ಇದ್ದಾರೆ, ಸಂಘಟನೆಗಳನ್ನ ಹೆಂಗೆ ಮಾಡ್ತೀರಾ, ಇಫ್ ಸಪೋಸ್ ಸಂಘಟನೆ ಮಾಡ್ತೀರಾ ಅಂತ ಅಂದರೆ ಅದಕ್ಕೆ ನೀವು ಪರ್ಮಿಷನ್ ಎಲ್ಲಿ ತಗೊಂತೀರಾ? ಎಲ್ಲ ಆಯಾಮದಲ್ಲೂ ಸುದೀರ್ಘವಾಗಿ 7 ಪ್ರಶ್ನೆಗಳನ್ನು ಇಟ್ಟಿದ್ರು ಮೋಹನ್ ಭಾಗವತ್ರಿಗೆ ಪ್ರಿಯಾಂಕ್ ಖರ್ಗೆ ಅವರು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಯಾಕೆ ಉತ್ತರ ಕೊಡಬೇಕು ಅಂತ ಹೇಳಿಬಿಟ್ಟು ಮೋಹನ್ ಭಾಗವತರು ಆಗಿರ್ಬೋದು, ಹಾಗೆ ಆರ್ಎಸ್ಎಸ್ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಮತ್ತೆ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ತಿರುಗಿ ಬಿದ್ದಿದ್ರು. ಹಿಂದೂ ಸಂಘಟನೆ ಅಂತ ಅಂದ್ರೆ ಯಾಕೆ ಪ್ರಿಯಾಂಕ್ ಖರ್ಗೆ ಅವರು ಮೂಗ್ ಮುರಿತಾರೆ, ಹಿಂದೂ ಸಂಘಟನೆ ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತೇಳಿ ಆ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದು ಉಂಟು. ನಾನು ವೈಯಕ್ತಿಕವಾಗಿ ಕೇಳ್ತಾ ಇಲ್ಲ, ಸರ್ಕಾರದ ವಿಚಾರದಲ್ಲಿ ಒಬ್ಬ ನಾನು ಗೃಹ ಸಚಿವನಾಗಿ ಕೇಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಇದೇ ಮಾತನ್ನ ಹೇಳಿದ್ರು. ಈಗ ಈ ವಿಚಾರಕ್ಕೆ ಮತ್ತೆ ಪುಷ್ಟಿ ಕೊಡುವಂತೆ ಸದ್ಯ ಈಗ ರಾಮ ಮಂದಿರದಲ್ಲಿ ಏನ್ ಹುಂಡಿ ಕಳ್ಳತನ ಆಯ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೊಬ್ಬರೂ ಕೂಡ ಈಗ ಆರ್ಎಸ್ಎಸ್ ಸಂಘಟನೆಯವರಾಗಿರ್ಬೋದು, ಹಾಗೆ ವಿಶ್ವ ಹಿಂದೂ ಪರಿಷತ್ ಯಾರು ಕೂಡ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಸೊ ಈ ಆಯಾಮದಲ್ಲಿ ಗೃಹ ಸಚಿವರು ಗುಡುಕ್ತಾ ಇದ್ದಾರೆ, ಇದರ ಕ್ರೆಡಿಟ್ ಅನ್ನ ತೆಗೆದುಕೊಂಡ್ಬಿಡಿ ನೀವು. ಯಾಕಂತಂದ್ರೆ ಒಬ್ರು ಮಾತಾಡ್ತಾ ಇಲ್ಲ, ಹಿಂದೂ ನಂಬಿಕೆಗೆ ಮೋಸ ಆಗಿದೆ, ದ್ರೋಹ ಬಗ್ದಿದ್ದಾರೆ ಒಳಗಿರೋರೆ ಅಂತದ್ರಲ್ಲಿ ನೀವು ಸುಮ್ಮನೆ ಇದ್ದೀರಾ. ಯಾಕಂದ್ರೆ ನಿಮ್ಮ ಕೇಸರಿ ಪಾಳ್ಯದ ಒಳಗೆ ಇರುವಂತದ್ದು ರಾಮ ಮಂದಿರ, ಯಾಕೆ ಮಾತಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸದ್ಯ ಗುಡುಗಿರುವಂತದ್ದು. ಕಳ್ಳತನದ ಬಗ್ಗೆಯೂ ಕೂಡ ಕ್ರೆಡಿಟ್ ತಗೊಂಡ್ಬಿಡಿ ಅಂತ ಹೇಳಿ ಚಂಪತ್ ರಾಯ್ ಹಾಗೆ ವಿಎಚ್ಪಿ ವಿಶ್ವ ಹಿಂದೂ ಪರಿಷತ್ ಸಂಘಟನೆಗೆ ಬಹಿರಂಗವಾಗಿ ಕಿಡಿಕಾರಿದ್ದಾರೆ. ಮತ್ತೆ ಏನಾಗಿದೆ ಅಂತ ಯಾರಾದ್ರೂ ಒಬ್ರು ಬಂದು ಮಾತಾಡಿ ಅಲ್ಲ, ಬೇರೆಯವರು ಎಷ್ಟು ಪಾಲು ತಗೊಂಡಿದ್ದಾರೆ, ನೀವೆಷ್ಟು ಪಾಲು ತಗೊಂಡಿದ್ದೀರಾ ಹೇಳಿ ಅಂತ ಹೇಳಿ ಗುಡುಗಿದ್ದಾರೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ಕಂಪನಿ ಎಲ್ಲರೂ ವಿಎಚ್ಪಿ ಇದವರಲ್ವಾ, ಅಧಿಕೃತ ಆಫೀಸ್ ಬೇರರ್ಸ್ ಅವರು, ಪದಾಧಿಕಾರಿಗಳವರು. ವಿಎಚ್ಪಿ ಹುಟ್ಟಾಕಿದ್ದು ಯಾರು? ಗೋವಲ್ಕರ್ ಅವರು. ಗೋವಲ್ಕರ್ ಅವರು ಯಾರು? ನಿಮ್ಮ ಲೀಡ್ರೇ ಅಲ್ವಾ, ಆರ್ಎಸ್ಎಸ್ ಲೀಡ್ರೇ ಅಲ್ವಾ? ಟೇಕ್ ಕ್ರೆಡಿಟ್ ಫಾರ್ ದಿಸ್ ಆಲ್ಸೋ. ಬಹಿರಂಗವಾಗಿ ಬಂದು ಸುಮ್ಮನೆ ನಿಮ್ಮ
ಯಾವುದೋ ಒಂದು ಚಾನಲ್ನಲ್ಲಿ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾನಲ್ಲಿ ಬಿಡೋದಲ್ಲ. ಏನಾಗಿದೆ, ಹೇಗಾಗಿದೆ, ನಿಮಗೆ ಎಷ್ಟು ಪಾಲು ಬಂದಿದೆ, ಬೇರೆಯವ್ರಿಗೆ ಎಷ್ಟು ಕೊಟ್ಟಿದ್ದೀರಾ, ಭಕ್ತಾದಿಗಳಿಗೇನು ನೋವಾಗಿದೆ ಅದನ್ನು ಹೇಗೆ ನಿವಾರಣೆ ಮಾಡ್ತೀರಾ ಹೇಳಬೇಕಲ್ಲ. ಎಲ್ಲದಕ್ಕೂ ಕ್ರೆಡಿಟ್ ತೊಗೊಳೋರು ಕಳ್ತನ ಆದಾಗ ಯಾಕೆ ಸುಮ್ಮನಿದ್ದೀರಾ? ಅವರು ಏನಾದರೂ ಮಾಡ್ಕೊಳ್ಳಿ ರೆಸಲ್ಯೂಷನ್, ದಟ್ ಈಸ್ ನನ್ ಆಫ್ ಮೈ ಬಿಸ್ನೆಸ್. ಅವ್ರು ಖಾಸಗಿಯಾಗಿ ಮಾಡ್ಕೊತಾ ಇದ್ದಾರೆ, ನನ್ ಆಫ್ ಮೈ ಬಿಸ್ನೆಸ್. ಆದರೆ ಪಬ್ಲಿಕ್ಲಿ ಯು ಅಕ್ನಾಲೇಜ್ಡ್ ನಿಮ್ಮಿಂದ ಆಗಿರೋದು ಅಂತ ನೀವು ಹೇಳಿದ್ರಲ್ಲ, ಇದ್ರ ಬಗ್ಗೆನೂ ಸ್ಪಷ್ಟೀಕರಣ ಕೊಡಿ. ಯಾರ್ಯಾರು ಎಷ್ಟು ತಿಂದಿದ್ದೀರಾ ಅಂತ. ಏನು ಗ್ಯಾರಂಟಿ ಸರ್ ಇವ್ರಿಗೆ ಡೊನೇಷನ್ ಹೋಗಿಲ್ಲ ಅಂತ? ರಿಜಿಸ್ಟರೇ ಇಲ್ಲ ಅಲ್ಲ ಇವರು. ರಿಜಿಸ್ಟ್ರೇಷನ್ ಇಲ್ಲ ಅಂದಾಗ ಎಷ್ಟು ಕ್ಯಾಶ್ ತೊಗೊಂಡಿದ್ದಾರೆ ದಕ್ಷಿಣ ಹೆಸರಲ್ಲಿ? ಅವರೇ ಅಧಿಕೃತವಾಗಿ ಹೇಳ್ತಾರಲ್ಲ, ನಾವು ಯಾವುದಕ್ಕೂ ಇಲ್ಲ, ದಕ್ಷಿಣ ಮೇಲೆ ಡಿಪೆಂಡು ಅಂತ. ಯಾರ್ಯಾರು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಇದರಿಂದ ಎಷ್ಟು ಬಂದಿದೆ ಹೇಳಿ ಅವರು. ಚಂಪಕ್ ರಾಯ್ ಆ್ಯಂಡ್ ಕಂಪನಿ ಎಲ್ಲರೂ VHP ದವರಲ್ವ, ಅಧಿಕೃತ ಆಫೀಸ್ ಬೇರರ್ಸ್ ಅವರು, ಪದಾಧಿಕಾರಿಗಳವರು. VHP ಹುಟ್ಟಾಕಿದ್ದು ಯಾರು? ಗೋವಲ್ಕರ್ ಅವರು. ಗೋವಲ್ಕರ್ ಅವ್ರು ಯಾರು? ನಿಮ್ಮ ಲೀಡ್ರೇ ಅಲ್ವಾ? RSS ಲೀಡ್ರೇ ಅಲ್ವಾ?